ಶಾಂತಿ, ಸೌಹಾರ್ದತೆ, ಸಮಾನತೆ ಮತ್ತು ಸಹಬಾಳ್ವೆಯನ್ನು ಸಾರುವ ರಂಜಾನ್ ಹಬ್ಬವನ್ನು ಮುಸ್ಲಿಂ ಸಮುದಾಯದ ಜೊತೆಯಲ್ಲಿ ಸೇರಿಕೊಂಡು ಆಚರಿಸಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಸೌಹಾರ್ದ ಇಫ್ತಾರ್ ಕೂಟವನ್ನು ನಾವು ಯಾವ ಉದ್ದೇಶವನ್ನು ಇಟ್ಕೊಂಡು ಆಯೋಜನೆ ಮಾಡಿದೆವೋ ಆ ಉದ್ದೇಶ ಈಡೇರಿದೆ. ಆ ಉದ್ದೇಶ ಈಡೇರಲಿಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಅದು ಕಾರಣ ಆಗಿದೆ. ಅದಕ್ಕಾಗಿ ಇಲ್ಲಿ ಉಪಸ್ಥಿತರಿರುವ ಪ್ರತಿಯೊಬ್ಬರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ನೆಲೆಯಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಇಲ್ಲಿ ಇದರಷ್ಟೊಂದು ಪವಿತ್ರ ಸ್ಥಳ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಇಲ್ಲಿ ಎಲ್ಲ ಧರ್ಮಗಳು, ಎಲ್ಲ ಸಮಾಜವನ್ನು, ಎಲ್ಲ ಧರ್ಮವನ್ನು ಆರಾಧಿಸುವ, ಒಪ್ಪಿಕೊಳ್ಳುವ ಸಂಸ್ಕೃತಿ ಉಳ್ಳವರು ಎಲ್ಲರೂ ಕೂಡ ಇವತ್ತು ಸೇರಿಕೊಂಡು ಒಂದು ಸಮುದಾಯದ ಹಬ್ಬವನ್ನು ಅತ್ಯಂತ ಪ್ರೀತಿಯಿಂದ, ಸೌಹಾರ್ದತೆಯಿಂದ ನಾವು ಆಚರಿಸ್ಕೊಳ್ತಾ ಇದ್ದೇವೆ ಅಂತ ಹೇಳಿದರೆ ಇದು ಕಾರ್ಕಳದ ಸೌಹಾರ್ದತೆಗೆ ಒಂದು ಹಿಡಿದ ಕೈಕನ್ನಡಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕಾರ್ಕಳದ ಸೌಹಾರ್ದತೆ, ಸಹಬಾಳ್ವೆಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ ಮುಸ್ಲಿಂ ಸಮುದಾಯದ ಜೊತೆಯಲ್ಲಿ, ಅವರ ಜೊತೆಯಲ್ಲಿ ಹಬ್ಬವನ್ನು ಆಚರಿಸುವುದು, ಅವರ ನೋವಿಗೆ ಸ್ಪಂದಿಸುವುದು, ಅವರ ಕಷ್ಟಗಳಿಗೆ ಸ್ಪಂದಿಸುವುದು ಮತ್ತು ಅವರ ಜೊತೆಯಲ್ಲಿ ಸಹಬಾಳ್ವೆಯನ್ನು ಬಾಳೋದು ಅದೆಲ್ಲರೂ ಕೂಡ ನಮ್ಮೆಲ್ಲರ ಆದ ಕರ್ತವ್ಯವಾಗಿದೆ. ಹಾಗೆ ಅವರ ಜೊತೆಯಲ್ಲಿ ಕೂಡ ಅವರ ಹಬ್ಬ ಆಚರಣೆಗಳನ್ನು ಆಚರಿಸಿಕೊಂಡು ಅವರೆಲ್ಲರ ಜೊತೆಯಲ್ಲಿ ಕೂಡಿಕೊಳ್ಳುವ ಒಂದು ಕಾರ್ಯಕ್ರಮಕ್ಕಾಗಿ ಈ ಸೌಹಾರ್ದ ಕೂಟವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಅನೇಕ ಸಮಾಜದವರು, ಎಲ್ಲ ಸಮಾಜದವರು ಇವತ್ತು ಇಲ್ಲಿ ಕೂಡಿಕೊಂಡಿದ್ದಾರೆ. ಇವತ್ತು ಈ ಇಫ್ತಾರ್ ಕೂಟ ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿದೆ. ಎಲ್ಲ ಸಮಾಜದವರು ಕೂಡ ಇಲ್ಲಿ ಇವತ್ತು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅತ್ಯಂತ ಸಂತೋಷಗೊಂಡಿದ್ದೇನೆ. ನಿರಂತರವಾಗಿಯೂ ಯಾವತ್ತೂ ಕೂಡ ಕಾರ್ಕಳದಲ್ಲಿ ಸೌಹಾರ್ದತೆಯನ್ನು ಕೆಡುವಂಥ ಪ್ರಯತ್ನಗಳು ಆದರೂ ಕೂಡ ಯಾವತ್ತೂ ಕಾರ್ಕಳದ ಜನ ಆ ಸೌಹಾರ್ದತೆಯನ್ನು ಕೆಡಿಸುವ ಪ್ರಯತ್ನಕ್ಕೆ ಯಾರು ಹೋಗಲಿಲ್ಲ. ಈ ಪರಸ್ಪರ ಪ್ರೀತಿ, ಸೌಹಾರ್ದತೆ ಮುಂದೆಂದೂ ಕೂಡ ಶಾಶ್ವತವಾಗಿ ಸೂರ್ಯಚಂದ್ರ ಇರುವವರೆಗೆ ಶಾಶ್ವತವಾಗಿ ಕಾರ್ಕಳದಲ್ಲಿ ನೆರವೇರಲಿ. ಎಲ್ಲ ಸಮುದಾಯದ ನಡುವೆ ಪ್ರೀತಿ ಬಾಂಧವ್ಯಗಳು, ಸಹೋದರತೆ ಬಾಂಧವ್ಯಗಳು ಹೀಗೆ ಮುಂದುವರಿಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಶಿರಬಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.